ಬಿಪಿಎಲ್ ಅರ್ಹರ ಹಕ್ಕು ಕಸಿಯದಿರಲಿ. ಕರ್ನಾಟಕದಲ್ಲಿ ಇಂದು ಆರ್ಥಿಕ ವಿರೋಧಾಭಾಸವು ಬಹಳ ಎದ್ದು ಕಾಣುವಂತೆ ಇದೆ. ದೇಶದಲ್ಲಿ ಅತಿ ಹೆಚ್ಚಿನ ತಲಾವಾರು ಆದಾಯ ಇರೋದು ಕರ್ನಾಟಕದಲ್ಲಿ ಅಂತ ರಾಜ್ಯ ಸರ್ಕಾರ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೆ. ಇಲ್ಲಿನ ಸರಾಸರಿ ತಲಾ ಆದಾಯವು 2,04,605 ರೂಪಾಯಿಯಷ್ಟು ಇದೆ. ಇದು ರಾಷ್ಟ್ರೀಯ ಸರಾಸರಿ ತಲಾ ಆದಾಯವಾದ 1,14,710 ರೂಪಾಯಿಗಿಂತ ಬಹಳ ಹೆಚ್ಚು. ಭಾರತದಲ್ಲಿ 4ನೆಯ ಅತಿದೊಡ್ಡ ಅರ್ಥವ್ಯವಸ್ಥೆ ಕರ್ನಾಟಕದ್ದು. ದೇಶದಲ್ಲಿ ಜಿಎಸ್ಟಿ ಕಣಜಕ್ಕೆ 2ನೆಯ ಅತಿ ಹೆಚ್ಚಿನ ಕೊಡುಗೆ ನೀಡುವ ರಾಜ್ಯ ಕರ್ನಾಟಕ. ದೇಶದ ದೊಡ್ಡ ರಾಜ್ಯಗಳ ಪೈಕಿ ಅತ್ಯಂತ ವೇಗದ ಬೆಳವಣಿಗೆ ಕಾಣುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದು. 2024-25ರಲ್ಲಿ ರಾಜ್ಯದ ಜಿಡಿಪಿ 12.8% ಬೆಳವಣಿಗೆ ಸಾಧಿಸಿದೆ. ರಾಜ್ಯದಲ್ಲಿ 2013-14ರಲ್ಲಿ 16.55% ಬಹು ಆಯಾಮಗಳ ಬಡತನದ ಪ್ರಮಾಣವು 2025ರಲ್ಲಿ 5.67ಕ್ಕೆ ಇಳಿಕೆ ಕಂಡಿದೆ. ಹೀಗಿದ್ದರೂ ವಿಚಿತ್ರ ಎನಿಸುವ ಸಂಗತಿಯೆಂದರೆ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಪಿಎಲ್ ಪಡಿತರ ಚೀಟಿಗಳು ಇರೋದು ಕರ್ನಾಟಕದಲ್ಲೇ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ವಿಧಾನಸಭೆಯಲ್ಲೇ ಒಪ್ಪಿಕೊಂಡಿರುವ ಪ್ರಕಾರ ರಾಜ್ಯದ 73ರಿಂದ 75% ಮಂದಿ ಬಿಪಿಎಲ್ ಪಡಿತರ ಚೀಟಿ ಹೊಂದಿದ್ದಾರೆ. ಉತ್ತಮ ಮಟ್ಟದ ಸರಾಸರಿ ತಲಾ ಆದಾಯ ಹೊಂದಿರುವ ರಾಜ್ಯದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಬಿಪಿಎಲ್ ಪಡಿತರ ಚೀಟಿಗಳನ್ನ ನೀಡಿರುವುದು ಸಾಮಾನ್ಯ ಸಂಗತಿಯಲ್ಲ. ಇದು ಆಡಳಿತಾತ್ಮಕ ಲೋಪವೂ ಅಲ್ಲ, ಇದು ವ್ಯವಸ್ಥೆಯ ಸೋಲಿನ ಸೂಚಕ. ವಾರ್ಷಿಕ 1.2 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವ ಕುಟುಂಬಗಳು ಬಿಪಿಎಲ್ ಪಡಿತರ ಚೀಟಿ ಪಡೆಯಲು ಅರ್ಹ. ರಾಜ್ಯದಲ್ಲಿ 4.44 ಕೋಟಿ ಜನ ಈ ಆದ್ಯತಾ ಕುಟುಂಬಗಳ ಅಡಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೆ ಇವರಲ್ಲಿ ಹಲವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಲ್ಲ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವವರ ಪೈಕಿ 7.76 ಲಕ್ಷ ಮಂದಿ ಆ ಸೌಲಭ್ಯಕ್ಕೆ ಅರ್ಹರಲ್ಲ ಎಂಬ ಅನುಮಾನವನ್ನ ಕೇಂದ್ರ ವ್ಯಕ್ತಪಡಿಸಿದೆ. ಅರ್ಹರಲ್ಲದವರಿಗೆ ಬಿಪಿಎಲ್ ಕಾರ್ಡ್ ನೀಡುವುದರ ಪರಿಣಾಮಗಳು ಬಹಳ ಗಂಭೀರವಾದವು. ಬಡವರಿಗಾಗಿ ರೂಪಿಸಿದ ಅಭಿವೃದ್ಧಿ ಯೋಜನೆಗಳ ಪ್ರಯೋಜನವನ್ನ ಉಳ್ಳವರು ಹೆಚ್ಚಿನ ಪ್ರಮಾಣದಲ್ಲಿ ಪಡೆದುಕೊಂಡಾಗ ಬಡವರಿಗೆ ಅದು ಅಗತ್ಯ ಪ್ರಮಾಣದಲ್ಲಿ ಸಿಗದಂತಾಗುತ್ತೆ. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ನೀಡುವ ಅಕ್ಕಿಯನ್ನ ಉಳ್ಳವರು ಪಡೆದುಕೊಂಡಾಗಲೆಲ್ಲ ಅದರ ಅಗತ್ಯವು ನಿಜವಾಗಿಯೂ ಇದ್ದವರಿಗೆ ವಂಚನೆ ಎಸಗಿದಂತಾಗುತ್ತೆ. ನೆರವಿನ ಅಗತ್ಯ ಇಲ್ಲದವರು ಬಿಪಿಎಲ್ ಕಾರ್ಡ್ ಮೂಲಕ ಸರ್ಕಾರದ ನೆರವು ಪಡೆದುಕೊಂಡಾಗ ರಾಜ್ಯವು ಅಭಿವೃದ್ಧಿಯ ಉದ್ದೇಶದಿಂದ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ, ಅನ್ನಭಾಗ್ಯದಂತಹ ಯೋಜನೆಗಳು ಹಣಕಾಸಿನ ದೃಷ್ಟಿಯಿಂದ ಸುಸ್ಥಿರವಾಗಿ ಉಳಿಯೋದಿಲ್ಲ. ಆಗ ಇಂಥ ಯೋಜನೆಗಳ ಬದಲು ಹಣವನ್ನ ದೀರ್ಘಾವಧಿಯ ಹೂಡಿಕೆಗಳಾದ ಶಾಲೆ, ಆಸ್ಪತ್ರೆ, ಮೂಲ ಸೌಕರ್ಯ ನಿರ್ಮಾಣಕ್ಕೆ ಬಳಸೋದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಅನರ್ಹ ಬಿಪಿಎಲ್ ಕಾರ್ಡುದಾರರನ್ನ ಗುರುತಿಸಿ ಅಂತಹ ಕಾರ್ಡ್ಗಳನ್ನು ರದ್ದುಪಡಿಸಲು ಸರ್ಕಾರ ನಡೆಸಿರುವ ಅಭಿಯಾನವು ಬಹಳ ಅಗತ್ಯವಾಗಿತ್ತು. ಅಭಿಯಾನ ಶುರು ಮಾಡಿದ್ದು ಬಹಳ ವಿಳಂಬವೂ ಆಯಿತು. ಆಧಾರ್ ಸಂಖ್ಯೆಯ ಜೊತೆ ಜೋಡಣೆ ಮಾತ್ರದಿಂದಲೇ ವ್ಯಕ್ತಿ ಅಥವಾ ಕುಟುಂಬದ ಆದಾಯವನ್ನ ತಾಳೆ ಮಾಡಲು ಸಾಧ್ಯವಿಲ್ಲ. ಹೀಗಾಗಿ ಸರ್ಕಾರವು ತಂತ್ರಜ್ಞಾನವನ್ನ ಬಳಸಿಕೊಂಡು ಇತರ ಮಾರ್ಗಗಳಾದ ಆದಾಯ ತೆರಿಗೆ ಪಾವತಿ ದಾಖಲೆಗಳ ಪರಿಶೀಲನೆ, ಜಮೀನು ದಾಖಲೆಗಳ ಪರಿಶೀಲನೆ, ವಾಹನ ನೋಂದಣಿ ಪರಿಶೀಲನೆಯನ್ನ ನಡೆಸಿ ಆದಾಯವನ್ನ ಲೆಕ್ಕ ಹಾಕಬೇಕು. ಇದು ಸರ್ಕಾರವು ತನ್ನ ನೈತಿಕ ಹಾಗೂ ಹಣಕಾಸಿನ ಹೊಣೆಯನ್ನ ಸರಿಯಾಗಿ ನಿಭಾಯಿಸುವ ಕೆಲಸವಾಗಿದೆ. ಸಮೃದ್ಧಿ ಹೊಂದಿರುವ ರಾಜ್ಯವೊಂದು ಬಡತನಕ್ಕೆ ಸಂಬಂಧಿಸಿದ ಸುಳ್ಳು ಆಧಾರಗಳ ದತ್ತಾಂಶವನ್ನ ನೆಚ್ಚಿಕೊಳ್ಳೋದು ಸರಿಯಲ್ಲ. ಪ್ರತಿಯೊಂದು ಬೋಗಸ್ ಬಿಪಿಎಲ್ ಕಾರ್ಡ್ ಕೂಡ ಸಾರ್ವಜನಿಕರ ಹಣ ಪೋಲಾಗಲು ಕಾರಣವಾಗುತ್ತೆ. ಸರ್ಕಾರದ ನೆರವು ನಿಜವಾಗಿಯೂ ಬೇಕಿರುವವರಿಂದ ಏನನ್ನೋ ಕಿತ್ತುಕೊಳ್ಳುತ್ತಿರುತ್ತೆ. ಬಡತನದ ನಿಜವಾದ ನಿರ್ಮೂಲನೆ ಹಾಗೂ ಉಳ್ಳವರಿಗೆ ಇನ್ನಷ್ಟು ಸೌಲಭ್ಯಗಳನ್ನ ಕಲ್ಪಿಸಿಕೊಡುವುದರ ನಡುವೆ ತನ್ನ ಆಯ್ಕೆ ಯಾವುದು ಅನ್ನೋದನ್ನ ರಾಜ್ಯ ಸರ್ಕಾರ ತೀರ್ಮಾನಿಸಬೇಕು. ಆದರೆ ದುರಾದೃಷ್ಟಕರ ಸಂಗತಿ ಎಂದರೆ ಮತ ಬ್ಯಾಂಕ್ ರಾಜಕಾರಣವು ಆಡಳಿತದಲ್ಲಿನ ಪ್ರಾಮಾಣಿಕತೆಗಿಂತ ಮಿಗಿಲಾಗಿ ನಿಲ್ಲುತ್ತೆ. ಅಭಿವೃದ್ಧಿ ಉದ್ದೇಶದ ಯೋಜನೆಗಳನ್ನ ಬಡವರನ್ನ ಮೇಲಕ್ಕೆ ಎತ್ತುವ ಯೋಜನೆಗಳನ್ನಾಗಿಸುವ ಬದಲು ಕೆಲವರ ಓಲೈಕೆಗೆ ಇರುವ ಯೋಜನೆಗಳನ್ನಾಗಿಸುತ್ತೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.